ಇನ್ನು ಇಸ್ರೇಲ್ ಮತ್ತೆ ಲೆಬನಾನ್ ಶಾಂತಿ ವಿಚಾರವಾಗಿ ಮಾತುಕತೆಗೆ ಈಗ ಟೈಮ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಅಮೆರಿಕಾದಲ್ಲಿ ನಾಳೆಯೇ ಇಸ್ರೇಲ್ ಮತ್ತೆ ಲೆಬನಾನ್ನ ಮಾತುಕತೆ ನಡೆಯಲಿದೆ. 33 ವರ್ಷಗಳ ಬಳಿಕ ಲೆಬನಾನ್ ಮತ್ತು ಇಸ್ರೇಲ್ ಮುಖಾಮುಖಿ ಆಗ್ತಾ ಇದೆ. ಲೆಬನಾನ್ಗೆ ಬೇಡಿಕೆಗಳ ಬೇಲಿಯನ್ನ ಹಾಕಿದಂತಹ ಇಸ್ರೇಲ್ ಪ್ರಧಾನಿ ನೋಡಿ, ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ನಿಯೋಜನೆಗೆ ಒಂದು ಕಡೆ ಪಟ್ಟು ಹಿಡಿದು ಕೂತಿದೆ. ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆಗೆ ಈಗ ಟೈಮ್ ಫಿಕ್ಸ್ ಮಾಡಬೇಕು ಅಂಥೇಳಿ ಫಿಕ್ಸ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಲೆಬನಾನ್ ಮೇಲೆ ಇಸ್ರೇಲ್ ಏಕಾಏಕಿ ದಾಳಿಯನ್ನು ಮಾಡ್ತಾನೇ ಇತ್ತು. ಯಾವ ರೀತಿಯಾಗಿ ಧ್ವಂಸವನ್ನು ಮಾಡಿತ್ತು ಅಂತಂದರೆ, ಮುಖ್ಯವಾದಂತಹ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಲೆಬನಾನ್ ಮೇಲೆ ಇಸ್ರೇಲ್ ಏಕಾಏಕಿ ಕ್ಷಿಪಣಿಗಳ ಮುಖಾಂತರ, ಮಿಸೈಲ್ಗಳ ಮುಖಾಂತರ ದಾಳಿಯನ್ನು ಮಾಡಿತ್ತು, ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಮಾಡಿತ್ತು. ಈಗ ಇಸ್ರೇಲ್ ಮತ್ತು ಲೆಬನಾನ್ ಶಾಂತಿಯಾಗಿರಬೇಕು ಅಂಥೇಳಿ ಮಾತುಕತೆಗೆ ಟೈಮ್ ಫಿಕ್ಸ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅಮೆರಿಕ. ಈಗ ಅಮೆರಿಕದಲ್ಲಿ ನಾಳೆಯೇ ಇಸ್ರೇಲ್ ಮತ್ತು ಲೆಬನಾನನ್ನು ಕರೆದು ಮಾತುಕತೆ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಒಂದು ಇಸ್ರೇಲ್ ಮತ್ತು ಲೆಬನಾನ್ ಈ ಎರಡೂ ರಾಷ್ಟ್ರಗಳು ಕೂಡ 33 ವರ್ಷಗಳ ಬಳಿಕ ಈಗ ಮುಖಾಮುಖಿ ಆಗ್ತಾ ಇದ್ದಾವೆ. ಲೆಬನಾನ್ಗೆ ಬೇಡಿಕೆಗಳ ಬೇಲಿಯನ್ನು ಹಾಕಿದೆ ಈಗ ಇಸ್ರೇಲ್ ಪ್ರಧಾನಿ. ಸೊ ಇತ್ತ ಲೆಬನಾನ್ಗೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಹಾಕ್ತಾ ಇದೆ. ಇಸ್ರೇಲ್ಗೆ ಲೆಬನಾನ್ ಯಾವ ರೀತಿಯಾಗಿ ಬೇಡಿಕೆ ಹಾಕುತ್ತಾ ಅಥವಾ ಷರತ್ತು ಹಾಕುತ್ತಾ, ಈ ಒಂದು ಚರ್ಚೆ ಆದ ನಂತರ ಗೊತ್ತಾಗಲಿದೆ.